ನಮಸ್ಕಾರ, ಗುಡ್ ಮಾರ್ನಿಂಗ್ ಟು ಆಲ್. ಈ ಪ್ರಾಪರ್ಟಿ ಬಿಟ್ಟು ಹೊರಡ್ತಾ ಇದ್ದೀವಿ. ಬೆಳಗಿನ ಸಮಯ 6:15 ಆಗಿದೆ. ಇಲ್ಲಿಂದ ಲಕ್ನೋ 584 ಕಿಲೋಮೀಟರ್. ಸಾಯಂಕಾಲ ತೋರಿಸ್ತಾ ಇದೆ 4:32, ಅಂದರೆ 6:32, 2 ಅವರ್ ಅಂತ ಹೆಚ್ಚಿಗೆ. ಇಲ್ಲಿಂದ ಸ್ವಲ್ಪ ದಿವಸ ದೂರ ಹೋಗ್ಬಿಟ್ಟು ಟೀ ಕುಡಿದ್ಬಿಟ್ಟು ಆಮೇಲೆ ಇಲ್ಲಿಂದ ಹೊರಡೋಣ. ಆಮೇಲೆ ನಿಮಗೆ ಸ್ವಲ್ಪ ಬೆಳಗಾದ ಮೇಲೆ ಸಿಗ್ತೀನಿ. ನಮಸ್ಕಾರ ಮತ್ತೊಮ್ಮೆ. ಸಿಕ್ಕಾಬಟ್ಟೆ ತಿರ್ಸ್ತಾ ಇದೆ, 1.5 ಗಂಟೆದ ಸಿಟಿ ಒಳಗಡೆ ತಿರುಗಿಸ್ತಾ ಇದೆ. ಯಾರನ್ನು ಕೇಳಿದ್ರು ಒಬ್ಬೊಬ್ರು ಒಂದೊಂದು ದಾರಿ ಹೇಳ್ತಾ ಇದ್ದಾರೆ. ಏನು ಮಾಡೋದು, ಸಿಗ್ತಾನೆ ಇಲ್ಲ ದಾರಿ. ಈಗ ಸಿಕ್ತು. ಈಗ ಆಗ್ರಾ ಬೈಪಾಸ್ ಹೈವೇ ಹೋಗಿ ಆಗ್ರಾದಿಂದ ಬೈಪಾಸ್ ಆಗಿ ಮತ್ತು ಲಕ್ನೋ ಹೈವೇ ಹಿಡಿಬೇಕು. ಹಾಗಾಗಿ ಈಗ ಸುರಂಗ ಬಂತು. ಸಿಕ್ಕಾಬಟ್ಟೆ ತಿರ್ಸ್ಬಿಡ್ತು ಗೂಗಲ್ಲು. ಜನಗಳು ಕೂಡ ಒಬ್ಬೊಬ್ಬರು ಒಂಥರ ಹೇಳ್ತಾರೆ, ಇಲ್ಲಿ ಹೋಗಿ ಅಲ್ಲಿ ಹೋಗಿ ಆ ಕಡೆ ಹೋಗಿ ಈ ಕಡೆ ಹೋಗಿ. ಟ್ರಾಫಿಕ್ಕು ಬೆಳಗ್ಗೆ ಜೈಪುರ್ ಸಿಟಿ ಟ್ರಾಫಿಕ್ಕು ಸಿಕ್ಕಾಬಟ್ಟೆ. ಆದರೆ ಒಂದು ಮಾತ್ರ ಹೇಳಬೇಕು, ಜೈಪುರ್ ಸಿಟಿ ಸಿಕ್ಕಾಬಟ್ಟೆ ಸ್ಮಾರ್ಟಾಗಿದೆ, ಭಾಳ ಚೆನ್ನಾಗಿದೆ. ನೀಟ್ ಆ್ಯಂಡ್ ಕ್ಲೀನು ಇದೆ, ಓಕೆ. ಬಟ್ ಚೆನ್ನಾಗಿದೆ ಸಿಟಿ ನೋಡೋಕ್ಕೆ. ಸಣ್ಣ ಸಣ್ಣ ಬಿಲ್ಡಿಂಗು, ಹೈರೈಸ್ ಬಿಲ್ಡಿಂಗ್ ಕಮ್ಮಿ ಕಾಣ್ತಾ ಇದೆ. ನಾವು ಹೋದ ಜಾಗದಲ್ಲಿ ಆ ಥರ ಇರ್ಬೋದು. ನಾವು ಉಳಿದು ಹೋಟ್ಲು ಕೂಡ ಚೆನ್ನಾಗಿತ್ತು, ಏರಿಯಾ ಕೂಡ ಚೆನ್ನಾಗಿತ್ತು, ಹೈವೇ ಪಕ್ಕದಲ್ಲೇ ಇತ್ತು. ದಿಲ್ಲಿ ಮುಂಬೈ ಹೈವೇ ಪಕ್ಕದಲ್ಲೇ ಇತ್ತು. NH-48, ಸೊ NH-58 ಸಾರಿ. ಓವರಾಲ್ ಈಗ ಹೈವೇ ಹಿಡ್ದಿದ್ದೀವಿ. ಟೋಲ್ ರೋಡ್ ಆಯಿತು, ಟೋಲ್ ಒಂದು ಕ್ರಾಸ್ ಮಾಡಿದ್ದೀವಿ ಫಸ್ಟು. ಇನ್ನು ಮುಂದೇನಾದರೂ ತಿಂಡಿಗೇನಾದ್ರು ನಿಂತರೆ ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್. ಇಲ್ಲಿ ನೋಡಿ ಹೇಗಿದೆ ಅಂತೇಳಿ ಹೋಗೋ ದಾರಿನೇ ಕಾಣ್ತಾ ಇಲ್ಲ. ಮ್ಯಾಕ್ಸಿಮಮ್ 100 ಮೀಟ್ರ್ ಕಾಣ್ತಾ ಇರ್ಬೋದು ಅಷ್ಟೇ, ಜಾಸ್ತಿ ದಾರಿ ಕಾಣ್ತಾ ಇಲ್ಲ. ಇವನು ಇಲ್ಲಿ ನಿಲ್ಸಕ್ಕೆ ಹೇಳಿದ್ದಾನೆ ಫೋಟೋ ತೆಗಿಯೋಕ್ಕೆ, ನನಗನ್ಸುತ್ತೆ. ಸಖತ್ತಾಗಿದೆ ಹೈವೇ. ಬಟ್ ಈಗ 1.25 ಗಂಟೆ ಬ್ರೇಕ್ ತಗೊಂಡಿದ್ವಿ. ತಿಂಡಿ ಮಾಡಿದ್ವಿ, ಒಂದೂವರೆ ಆಲೂ ಪರೋಟ, 2 ಟೀ ತಿಂದು ಹೊಟ್ಟೆ ಫುಲ್ ಮಾಡ್ಕೊಂಡು ಹಸುವಾಗ್ತಾ ಇತ್ತು ಇಬ್ಬರಿಗೂ. ತಿಂದ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ನಿಲ್ಲೋದೇನು ಗ್ಯಾರಂಟಿ ಇಲ್ಲ. ಕಂಟಿನ್ಯೂಸ್ ರೈಡ್ ಮಾಡ್ತಾ ಇರೋದು. ಹೊಟ್ಟೆ ಹಸ್ದಾಗ ನಿಂತ್ಬಿಟ್ಟು ಏನೋ ಬಿಸ್ಕೆಟ್ಸ್ ಟೀ ಏನಾದ್ರು ತೊಗೊಳೋದು ಅಷ್ಟೇ, ಇನ್ನೇನಿಲ್ಲ ಅನ್ಕೋತೀನಿ. ಇನ್ನು ನಾವು ಜೈಪುರಿಂದ ಹೊರಗಡೆ ಬಂದಿನ ಜಾಸ್ತಿ ದೂರ ಆಗಿಲ್ಲ, ಆದಷ್ಟು ಬೇಗ ಅಲ್ಲೇ ನಿಂತ್ಬಿಟ್ವಿ ನಾವು. ಏನು ಮಾಡೋದು, ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿಕೊಟ್ರು, ಫ್ರೆಶ್ಶಾಗಿ ಮಾಡಿಕೊಟ್ರು. ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ, ಅದು ಚೆನ್ನಾಗಿ ಮಾಡಿಕೊಟ್ರು ಫ್ರೆಶ್ಶಾಗಿ. ಆದ್ದರಿಂದ ಇನ್ನೂ ಹೊಟ್ಟೆ ಫುಲ್ಲು, ಇನ್ನೇನು ಟೆನ್ಷನ್ ಇಲ್ಲ. ಮಧ್ಯಾಹ್ನ ಮುಂದೆಲ್ಲರೂ ಒಂದು ಕಡೆ ಸಿಗೋಣ. ಮತ್ತೆ ಏನಿಲ್ಲ ಇಲ್ಲಿ ತೋರ್ಸೋಕ್ಕೆ, ಮಾತಾಡೋಕ್ಕೂ ಏನಿಲ್ಲ, ತೋರ್ಸೋಕ್ಕೂ ಏನಿಲ್ಲ. ರೈಡ್ ಅಷ್ಟೇ. ಓಕೆ, ಸಿ ಯು, ಬಾಯ್. ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಟೈಮ್ ಆಯಿತು 1:15. ಆಗ್ರಾ ಬೈಪಾಸ್ ಅಂತ ಹಾಕಿದ್ವಿ, ಬಟ್ ಆಗ್ರಾ ಸಿಟಿ ಒಳಗಡೆ ಕರ್ಕೊಂಬಂದ್ಬಿಡ್ತು. ಆಗ್ರಾದಿಂದ ಈಗ ಲಕ್ನೋ ಹೈವೇಗೆ ಹಿಡಿದಿದ್ದೀವಿ. ಇನ್ನರ್ ರಿಂಗ್ ರೋಡು, ತಾಜ್ ಮಹಲ್ ಎಲ್ಲ ಹಿಂದ್ಗಡೆ ಉಳಿದೋಯ್ತು. ಸೊ ಇಲ್ಲಿಂದ ತೋರಿಸ್ತಾ ಇದೆ 322 ಕಿಲೋಮೀಟ್ರು, 5.25 ಗಂಟೆ. ಅಂದರೆ ಹೋಗ್ತಾ 6:45 ಅಂತ ತೋರಿಸ್ತಾ ಇದೆ. ಓಕೆ, 6:45 ಆದರೂ ತೊಂದರೆ ಇಲ್ಲ, 8 ಆಗತ್ತೆ ಹೋಗ್ತಾ ಆಗು. ಸೊ ಈ ಹೈವೇ ಎಕ್ಸ್ಪ್ರೆಸ್ ವೇಗೆ ಹೋಗಿ ಟಚ್ ಆಗುತ್ತೆ. ಇಲ್ಲಿಂದ ಕೆಳಗಡೆ ಇಳಿದು ಹೋಗ್ಬೇಕೀಗ. ಯೂ ಟರ್ನ್ ನೋಡ್ಬಿಟ್ಟು ಎಕ್ಸ್ಪ್ರೆಸ್ ವೇಗೆ ಹಿಡ್ಕೋಬೇಕು. ಎಕ್ಸ್ಪ್ರೆಸ್ ವೇ ಇಲ್ಲಿ 2 ವೀಲರ್ ಅಲೋ ಇದೆ. ಓಕೆ, ಸೊ ಇಲ್ಲಿಂದ ಎಕ್ಸ್ಪ್ರೆಸ್ ವೇ ಹಿಡಿತೀವಿ ಈಗ. ನೋಡೋಣ ಆಮೇಲೆ ಎಕ್ಸ್ಪ್ರೆಸ್ ವೇ ಸಿಕ್ಕಿದ ಮೇಲೆ ಎಷ್ಟಾಗುತ್ತೆ ಟೋಲ್ ಆಗುತ್ತೆ ನಿಮ್ಗೆ ಹೇಳ್ತೀನಿ, ಅಪ್ಡೇಟ್ ಮಾಡ್ತೀನಿ. ಇಲ್ಲಿ ನೋಡಿ ಕಾಣ್ತಾ ಇದೆಯಲ್ಲ, ಲಕ್ನೋ ಆಗ್ರಾ ಎಕ್ಸ್ಪ್ರೆಸ್ ವೇ. 330 ರೂಪಾಯಿ ಟೋಲು 2 ವೀಲರಿಗೆ. ಹೈವೇ ಸಖತ್ತಾಗಿದೆ. 330 ರೂಪಾಯಿ ಕೊಟ್ಟರೆ ಲಾಸ್ ಇಲ್ಲ. 317 ಕಿಲೋಮೀಟ್ರು. ಸೊ 2 ಅವರು
3 ಅವರ್ ಬೇಕು, 4 ಅವರ್ ಬೇಕು. 4 ಅವರ್ಗೆ ಆರಾಮಾಗಿ ಹೋಗ್ಬೋದು ನನ್ನ ಅಂದಾಜು. ಸರಿ, ಹೈವೇಲಿ ಸಿಗೋಣ. 217 ಕಿಲೋಮೀಟ್ರಿಗೆ 330 ರೂಪಾಯಿ ಚಾರ್ಜ್ ತಗೊಂಡ್ರು. ಎಕ್ಸ್ಪ್ರೆಸ್ ವೇನಲ್ಲಿ ಸ್ಪೀಡ್ ಲಿಮಿಟ್ಟು ಇಲ್ಲಿ 100 ಇದೆ, ಏನು ತೊಂದರೆ ಇಲ್ಲ. ಹೈವೇ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಾರೆ. ನಾವಿವತ್ತು ಫಸ್ಟ್ ಟೈಮ್ ಬಂದಿದ್ದೀವಿ, ನೋಡಬೇಕು. ಇನ್ನೊಂದೇನು ಅಂದರೆ 6 ಲೈನ್ ಹೈವೇ ಇದು. ನಾರ್ಮಲ್ಲಾಗಿ 4 ಲೈನ್ ಎಕ್ಸ್ಪ್ರೆಸ್ ವೇ ನಾನು ನೋಡಿದ್ದೀನಿ ಸುಮಾರು. 6 ಲೈನ್ ಹೈವೇ ಫಸ್ಟ್ ಟೈಮ್ ಬರ್ತಿರೋದು ನಾನು. ಬಾಂಬೆ ಟು ಪೂನಾನು ಇದೆ, ಬಟ್ ಅದು ಘಾಟ್ ಇರೋದ್ರಿಂದ ಅಷ್ಟು ಸ್ಪೀಡ್ ಮೇಂಟೈನ್ ಮಾಡೋಕ್ಕಾಗಲ್ಲ. 2 ವೀಲರು 3 ವೀಲರು ಇರಲ್ಲ ಅಂತ ಬಿಟ್ಟರೆ 4 ವೀಲರ್ ತಗೊಂಡು ಹೋದರೆ ಅಲ್ಲಿ ವಸೂಲಾಗುತ್ತೆ ಹಣ. ಬಟ್ ಇಲ್ಲಿ 2 ವೀಲರಿಗೆ ಎಲ್ಲೋ ಇದೆ. ಆಟೋ ರಿಕ್ಷಾ ಇಲ್ಲ ಅನಿಸುತ್ತೆ ಮೋಸ್ಟ್ಲಿ, ಎಲ್ಲಿ ಕಾಣ್ತಾ ಇಲ್ಲ. ಆಟೋ ರಿಕ್ಷಾ ಇಲ್ಲ, ಬೈಕ್ಸು ಮತ್ತು ಹೆವಿ ವೆಹಿಕಲ್ ಇಲ್ಲ. ಹೆವಿ ಟ್ರಕ್ಗಳು ಬರ್ತಾವಲ್ಲ, ಭಾಳ ಲೋಡೆಡ್, ಎಕ್ಸ್ಟ್ರೀಮ್ಲಿ ಲೋಡೆಡ್. ಈ ವಿಂಡ್ ಮಿಲ್ಲಿಂದು ಇದನ್ನೆಲ್ಲ ತಗೊಂಡು ಹೋಗ್ತಾವಲ್ಲ, ಏನು ಅಂದರೆ ವಿಂಗ್ಸ್ನೆಲ್ಲ, ವಿಂಡ್ ಮಿಲ್ಲಿನ ವಿಂಗ್ಸ್ ತಗೊಂಡು ಹೋಗುವಂಥ ಹೆವಿ ಎಕ್ಸ್ಟ್ರಾರ್ಡಿನರಿ ಹೆವಿ ಇರ್ತಾವಲ್ಲ, ಅವಕ್ಕೆಲ್ಲ ಎಲ್ಲೋ ಇಲ್ಲ ಇಲ್ಲಿ. ನಾರ್ಮಲಿ ಬೈಕು, ಕಾರು, ಈ ಟ್ರಕ್ಕುಗಳೆಲ್ಲ, ಈ ನಾರ್ಮಲ್ ಟ್ರಕ್ಕುಗಳೆಲ್ಲ ಬರ್ಬೋದು, ಏನು ತೊಂದರೆ ಇಲ್ಲ. 12 ವೀಲ್ಸರಿಗೆ ಮೋಸ್ಟ್ಲಿ ನನ್ನ ಅಂದಾಜು ಎಲ್ಲೋ ಇದೆ ಅನಿಸುತ್ತೆ. ಅದಾದಮೇಲೆ ಗೊತ್ತಿಲ್ಲ. ಫತೇಹಾಬಾದ್, ಆಗ್ರಾ ಟು ಲಕ್ನೋ ಹೈವೇ ಫಸ್ಟ್ ಟೈಮ್ ನೋಡೋಣ. ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಲಾಸ್ಟಿಗೆ ಶೇರ್ ಮಾಡ್ತೀನಿ ಎಲ್ಲ ಹೇಗಿರುತ್ತೆ ಏನು ಅಂತ. ಎಲ್ಲ ಹೇಳೋ ಲೆಕ್ಕಲ್ಲಿ ಇಲ್ಲೊಂದು ಪೆಟ್ರೋಲ್ ಪಂಪ್ ಬಂದಿಲ್ಲ ಒಂದು. ಇನ್ನೂ ಊಟ ತಿಂಡಿಗೂ ಮೋಸ್ಟ್ಲಿ ಅಲ್ಲೆಲ್ಲ ಅಷ್ಟೆಲ್ಲ ವ್ಯವಸ್ಥೆ ಇಲ್ಲ ಇಲ್ಲಿ. ರೆಸ್ಟೋರೆಂಟ್ಸು, ವಾಶ್ರೂಮ್ ಎಲ್ಲ ಅಷ್ಟೆಲ್ಲ ಇದಿಲ್ಲ. 217 ಕಿಲೋಮೀಟರ್ ಸುಮ್ಮನೆ ಓಡಿಸ್ತಾನೆ ಇರಬೇಕು ಅಷ್ಟೇ. ಮೋಸ್ಟ್ಲಿ ಅದು ಗೊತ್ತಿಲ್ಲ ನನಗೆಲ್ಲ ಹೇಳ್ತಾರೆ ಹಂಗೆ, ಇಲ್ಲೇನೂ ಸಿಗಲ್ಲ ಅಂತೇಳಿ. ಹೋದವರು ನಮ್ಗೆ ಅನುಭವ ಆಗಬೇಕಷ್ಟೆ. ನೋಡೋಣ, ಸಿಗೋಣ ಲಾಸ್ಟಿಗೆ ಎಂಡಿಗೆ. ನಮಸ್ಕಾರ. ಆಗ್ರಾ ಲಕ್ನೋ ಹೈವೇ 120 ಕಿಲೋಮೀಟರ್ ಕ್ರಾಸ್ ಮಾಡಿರ್ಬೋದು ಈಗ ನಾವು. ಬಟ್ ಈಗ ಕಾಣ್ತಾ ಇರೋದು ಭಾಳ ದೂರದಲ್ಲಿ ಒಂದು ರೋಡು ಲಕ್ನೋ. ಇಲ್ಲಿಂದ ಮೋಸ್ಟ್ಲಿ 225 ಕಿಲೋಮೀಟರ್ ಮೇಲಿದೆ. ಹೈವೇ ಅಂದರೆ ಹೈವೇ, ಫುಲ್ ಹೈವೇ. ನೀವು 80-90ರಲ್ಲಿ ಬರ್ಬೋದು ಅಷ್ಟೇ. ರೋಡ್ ಮಧ್ಯದಲ್ಲಿ ಸ್ವಲ್ಪ ಪ್ಯಾಚಸ್ ಎಲ್ಲ ಜಾಸ್ತಿ ಇದೆ, ಆದ್ದರಿಂದ ಜಾಸ್ತಿ ಸ್ಪೀಡಲ್ಲೆಲ್ಲ ಹೋಗೋಕ್ಕಾಗಲ್ಲ. ಹೈವೇನ ಬೈಕು 100 पे मैंने जो ये जो क्रूज कंट्रोल ಗುಡ್ ಮಾರ್ನಿಂಗ್. ನಿನ್ನೆ ರಾತ್ರಿ ಇಲ್ಲಿ ಬಂದು ಉಳ್ಕೊಂಡಿದ್ವಿ, ವೀಡಿಯೋ ಮಾಡೋಕ್ಕಾಗಿಲ್ಲ, ಸಿಕ್ಕಾಬಿಟ್ಟೆ ಸ್ಟ್ರೆಸ್ ಆಗಿಬಿಟ್ಟಿತ್ತು. ರೂಮ್ ಬೇರೆ ಸಿಗ್ತಾ ಇರಲಿಲ್ಲ, ಸಿಕ್ತು. ಆಮೇಲೆ ಎಂಟ್ರೆನ್ಸಲ್ಲೇ ಒಂದು ರೂಮ್ ಮಾಡ್ಕೊಂಡು ಮಲಗಿದ್ದೀವಿ. ಈಗ ಇಲ್ಲಿಂದ ವಾರಣಾಸಿಗೆ ಹೊರಡ್ತಾ ಇದ್ದೀವಿ. ಬೆಳಗ್ಗೆ ಟೈಮ್ ಆಗಿದೆ 7:30, ಲೇಟ್ ಆಗಿಬಿಡ್ತು. ಬಟ್ ಓಕೆ, ಇಲ್ಲಿಂದ ಒಂದು 5 ಅವರ್ಸ್ ಜರ್ನಿ ಅಷ್ಟೇ. 1 ಗಂಟೆ ಒಳಗಡೆ ಹೋಗಿ ಸೇರ್ತೀವಿ ನಾವಲ್ಲಿ. ಸೊ ರೂಮ್ ಟೂರೇನು ಅಷ್ಟೇನು ಚೆನ್ನಾಗಿಲ್ಲ ರೂಮ್. ಓಕೆ, 1500 ಏನೋ ಸಾಮಾನ್ಯ ರೂಮ್ ಸಿಕ್ಕಿದೆ. ಬಟ್ 1 ನೈಟ್ ಅಷ್ಟೇ ಸ್ಟೇ ಮಾಡಬೇಕಿತ್ತಲ್ವ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಸಿಗೋಣ, ನೆಕ್ಸ್ಟ್ ವಾರಣಾಸಿ ಸಿಗೋಣ. ಇಲ್ಲಿಂದ ಹೊರಟ ಮೇಲೆ ವಾರಣಾಸಿ ಸಿಗೋಣ.